ನಡಿ ಈಗ ಶುರು ಮಾಡೋಣ. ಕೇಸರಿಯಿಂದ ಮನೋಲ್ಲಾಸ ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು, ಮನಸ್ಸು ಮತ್ತೇರಿ ಕುಣಿದಾಡಿದೆ ನೋಡು. ಕ್ಷಣ ಕ್ಷಣವೂ ಆಚರಿಸಿ ಕೇಸರಿ ಹಬ್ಬ. ವಿಮಲ್ ಬಾಯಲ್ಲಿ ಹೇಳಿ ಕೇಸರಿ. ಪ್ರಜ್ವಲ್ ರೇವಣ್ಣಗೆ ಬಿಗ್ ಶಾಕ್ ಕೊಟ್ಟಿದೆ ಎಸ್ಐಟಿ. 7 ದಿನಗಳ ಕಾಲಾವಕಾಶವನ್ನ ಕೇಳಿದ್ರು, ಆದ್ರೆ ಇದೀಗ ಎಸ್ಐಟಿ ನಿರಾಕರಣೆಯನ್ನ ತೋರಿದೆ. ವಕೀಲರ ಮೂಲಕ ಕಾಲಾವಕಾಶವನ್ನ ಕೇಳಿದ್ರು ಪ್ರಜ್ವಲ್. ಕಾಲಾವಕಾಶವನ್ನ ನೀಡೋದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ಎಸ್ಐಟಿ ಟೀಮ್ ನಿರಾಕರಣೆಯನ್ನ ಮಾಡಿದೆ. ಪ್ರಜ್ವಲ್ಗೆ ಇಂದು 2ನೇ ನೋಟಿಸ್ ನೀಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಒಟ್ಟು 3 ಬಾರಿ ನೋಟಿಸ್ ಅನ್ನ ಜಾರಿ ಮಾಡ್ತಾರೆ. 3 ಬಾರಿಯೂ ಕೂಡ ವಿಚಾರಣೆಗೆ ಹಾಜರಾಗಲಿಲ್ಲ ಅಂತಂದ್ರೆ ಬಂಧನ ಮಾಡುವಂತಹ ಸಾಧ್ಯತೆಗಳು ಕೂಡ ಇರುವಂತದ್ದು. ಪ್ರಜ್ವಲ್ ರೇವಣ್ಣ ಈಗಾಗಲೇ ಪತ್ರದ ಮೂಲಕ ಅಂದ್ರೆ ವಕೀಲರ ಮೂಲಕ ಕಾಲಾವಕಾಶವನ್ನ ಕೇಳಿದ್ರು. 7 ದಿನಗಳ ಕಾಲಾವಕಾಶವನ್ನ ಕೊಡಿ ಅಂತ ಹೇಳಿ. ಆದ್ರೆ ಎಸ್ಐಟಿ ಟೀಮ್ 7 ದಿನಗಳ ಕಾಲಾವಕಾಶವನ್ನ ನೀಡುವುದಕ್ಕೆ ಸಾಧ್ಯ ಇಲ್ಲ ಅಂತ ಹೇಳಿ ನಿರಾಕರಣೆಯನ್ನ ತೋರಿದೆ. ಎಸ್, ಈ ಕುರಿತು ಮತ್ತಷ್ಟು ಡೀಟೇಲ್ಸ್ ಕೊಡ್ತಾ ಹೋಗ್ತಾರೆ ನನ್ನ ಕಲೀಗ್ ನಾಗರಾಜ್ ನೇರ ಸಂಪರ್ಕದಲ್ಲಿ ಜಾಯಿನ್ ಆಗಿದ್ದಾರೆ. ಎಸ್ಐನು ನಾಗರಾಜ್, ಎಸ್ಐಟಿ ಟೀಮ್ ಇದೀಗ ಪ್ರಜ್ವಲ್ ರೇವಣ್ಣ ಅವರಿಗೆ 7 ದಿನಗಳ ಕಾಲಾವಕಾಶವನ್ನ ಕೊಡೋದಕ್ಕೆ ಆಗೋದಿಲ್ಲ ಅಂತ ಹೇಳಿದೆ. ಹಾಗಾದ್ರೆ ಪ್ರಜ್ವಲ್ ರೇವಣ್ಣನವರ ಮುಂದಿನ ನಡೆ ಏನು? ಎಸ್ಐಟಿ ಯಾವ ರೀತಿಯಾಗಿ ರಿಯಾಕ್ಟ್ ಮಾಡಬಹುದು? ಡೀಟೇಲ್ಸ್ ಕೊಡ್ತಾ ಹೋಗೋದಾದ್ರೆ. ರಮ್ಯಾ, ಏನು ಈ ಒಂದು ಅಶ್ಲೀಲ ವಿಡಿಯೋಗಳ ಪ್ರಕರಣಕ್ಕೆ ಸಂಬಂಧಿಸಿದಂತೆ ಈಗಾಗಲೇ ಏನು ಪ್ರಜ್ವಲ್ ರೇವಣ್ಣ ಮತ್ತು HD ರೇವಣ್ಣ ಇಬ್ಬರಿಗೂ ಸಹ SIT ತುರ್ತಾಗಿ 24 ಗಂಟೆ ಒಳಗಾಗಿ ವಿಚಾರಣೆಗೆ ಹಾಜರಾಗಬೇಕು ಅಂತೇಳಿ ನೋಟಿಸನ್ನು ಜಾರಿ ಮಾಡಿದ್ರು CRPC 41A ಅಡಿಯಲ್ಲಿ. ಆದರೆ ಇಬ್ಬರು ಸಹ ಇದುವರೆಗೂ ವಿಚಾರಣೆಗೆ ಆಗಿಲ್ಲ. ಆದರೆ ಸಂಸದ ಪ್ರಜ್ವಲ್ ರೇವಣ್ಣ ಏನು 7 ದಿನಗಳ ಕಾಲಾವಕಾಶ ಬೇಕು ಅಂತಂತೇಳಿ ಒಂದು ಅವರ ವಕೀಲರ ಮುಖಾಂತರ SIT ಅಧಿಕಾರಿಗಳನ್ನು ಸಂಪರ್ಕ ಮಾಡಿದ್ರು. ಆದರೆ ಅದಕ್ಕೆ SIT ಅಧಿಕಾರಿಗಳು ಪ್ರಕರಣದ ಗಂಭೀರತೆ ಮತ್ತು ಈ ಒಂದು ಪ್ರಕರಣ ಪಡೆದುಕೊಳ್ತಾ ಇರ್ತಕ್ಕಂಥ ಪೊಲಿಟಿಕಲ್ ಈ ಸಿನಾರಿಯೋದಲ್ಲಿ ಬರ್ತಾ ಇರ್ತಕ್ಕಂಥ ಈ ಪ್ರಕರಣ ಹೋಗ್ತಾ ಇರೋ ವಿಚಾರವನ್ನು ಗಮನಿಸಿ ಇಲ್ಲ ಅಷ್ಟು ಟೈಮ್ ಕೊಡೋದಕ್ಕಾಗಲ್ಲ, ತುರ್ತಾಗಿ ಅವರನ್ನು ನಿಮ್ಮ ಕಕ್ಷಿದಾರರನ್ನು ವಿಚಾರಣೆಗೆ ಬನ್ನಿ ಅಂತೇಳಿ ಈಗಾಗಲೇ ಅವರ ವಕೀಲರಿಗೆ ತಿಳಿಸಿರ್ತಕ್ಕಂಥದ್ದು. ಈ ನಿಟ್ಟಿನಲ್ಲಿ ಇವತ್ತು ಏನು HD ರೇವಣ್ಣ ಅವರು ಇದುವರೆಗೂ ಯಾರನ್ನೂ SIT ಅಧಿಕಾರಿಗಳನ್ನು ಸಂಪರ್ಕ ಮಾಡಿಲ್ಲ, ಕಾಲಾವಕಾಶವನ್ನು ಕೇಳಿಲ್ಲ, ಜೊತೆಗೆ ಕಾನೂನು ಹೋರಾಟಕ್ಕೂ ಸಹ ಅವರು ಮುಂದಾಗಿಲ್ಲ. ಹೀಗಾಗಿ ಅವರು ಇವತ್ತು ವಿಚಾರಣೆಗೆ ಹಾಜರಾಗ್ಬೋದು ಅಥವಾ ಹಾಜರಾಗದೇ ಬಂದ ಪಕ್ಷದಲ್ಲಿ ಅವ್ರಿಗೂ ಸಹ 2ನೇ ನೋಟಿಸು ಮತ್ತು ಪ್ರಜ್ವಲ್ ರೇವಣ್ಣ ಅವ್ರಿಗೂ ಇವತ್ತು 2ನೇ ನೋಟಿಸು ಜಾರಿಯಾಗುವ ಸಾಧ್ಯತೆ ಇರತಕ್ಕಂಥದ್ದು. ಒಂದು ವೇಳೆ ಈ ನೋಟಿಸ್ಗೂ ಅವರಿಬ್ಬರು SIT ಅಧಿಕಾರಿಗಳ ಮುಂದೆ ಹಾಜರಾಗದೆ ಹೋದರೆ ಕೊನೆಯ ನೋಟಿಸ್ ನೀಡಿ ಅವರನ್ನು ಕಾನೂನು ಪ್ರಕ್ರಿಯೆ ಮುಖಾಂತರ ಕರೆದುಕೊಂಡು ಬರೋ ಒಂದು ಪ್ರಯತ್ನವನ್ನು SIT ಅಧಿಕಾರಿಗಳು ಮಾಡ್ತಾರೆ ಅಂತೇಳಿ SIT ಮೂಲಗಳು ಹೇಳ್ತಾ ಇರ್ತಕ್ಕಂಥದ್ದು. ಅಲ್ಲದೆ ಗೃಹ ಸಚಿವ G ಪರಮೇಶ್ವರ್ ಅವರು ಏನು 41A ಅಡಿಯಲ್ಲಿ ನೋಟಿಸ್ ಕೊಟ್ಟಿದ್ದಾರೆ, ವಿಚಾರಣೆಗೆ ಹಾಜರಾಗಬೇಕು, ಇಲ್ಲಾಂದರೆ ಅಧಿಕಾರಿಗಳು ಕ್ರಮವನ್ನು ತೆಗೆದುಕೊಳ್ತಾರೆ ಅಂತ ಹೇಳಿದ್ರು. ಆ ಒಂದು ಪ್ರಕ್ರಿಯೆ ಚಾಲ್ತಿಯಾಗೋ ಸಾಧ್ಯತೆಗಳು ದಟ್ಟವಾಗಿರ್ತಕ್ಕಂಥದ್ದು. ರಮ್ಯಾ, ಓಕೆ, ಪ್ರಜ್ವಲ್ ರೇವಣ್ಣ ಕೇಸಲ್ಲಿ ಬಿಗ್ ಟ್ವಿಸ್ಟ್ ಏನಂತಂದ್ರೆ ಪ್ರಜ್ವಲ್ ರೇವಣ್ಣ ವಾಪಸ್ ಆಗುವ ದಿನಾಂಕ ಬದಲಾಗ್ತಾ ಇದೆಯಾ? ಹಾಗಾದ್ರೆ ಮೇ 5ನೇ ತಾರೀಕು ಅವ್ರು ವಾಪಸ್ ಬರ್ತಾರೆ ಅಂತ ಹೇಳಲಾಗಿತ್ತು. ಮೇ 5ನೇ ತಾರೀಕು ಅವ್ರು ವಾಪಸ್ ಬರೋದಿಲ್ವಾ ಬೆಂಗಳೂರಿಗೆ? ರಿಟರ್ನ್ ಟಿಕೆಟ್ ಪ್ರತಿ ಏನಿದೆ ಅವರು ಟಿಕೆಟ್ ಬುಕ್ ಮಾಡಿರ್ತಕ್ಕಂಥದ್ದು ಅದು ರಿಪಬ್ಲಿಕ್ ಕನ್ನಡಕ್ಕೆ ಲಭ್ಯ ಆಗಿದೆ. ಪ್ರಜ್ವಲ್ ಬುಕ್ ಮಾಡಿದ್ದಾರೆ ಎನ್ನಲಾದ ಟಿಕೆಟ್ ಪ್ರತಿ ವಿಚಾರಣೆಗೆ ಹಾಜರಾಗೋದಕ್ಕೆ 1 ವಾರ ಕಾಲಾವಕಾಶವನ್ನ ಕೋರಿದ್ದಾರೆ. ಮೊದಲು 3 ದಿನ ಕಾಲಾವಕಾಶ ಕೋರಿದ್ದಾರೆ ಅಂತ ಹೇಳಲಾಗಿತ್ತು. ಈಗ 1 ವಾರ ಕಾಲಾವಕಾಶ ಕೋರಿದ್ದಾರೆ ಅಂತ ಹೇಳಲಾಗ್ತಾ ಇದೆ. ಸಿಗತ್ತಾ? ಡೇಟ್ ಚೇಂಜ್ ಆಗತ್ತಾ? ಹಾಗಾದ್ರೆ ಮತ್ತೆ 1 ವಾರ ಕಾಲಾವಕಾಶವನ್ನ ಕೋರಿದ್ದಾರೆ. ಆ ಟಿಕೆಟ್ ನೋಡ್ತಾ ಇದ್ದೀರಾ ನೀವು, ಅವರು ಬುಕ್ ಮಾಡಿರ್ತಕ್ಕಂಥದ್ದು. ಇದು ಹಿಂಗೆ ಪೋಸ್ಟ್ಪೋನ್ ಆಗ್ತಾನೆ ಇರುತ್ತಾ ಅಥವಾ ಪ್ರಜ್ವಲ್ ರೇವಣ್ಣ ವಿಚಾರಣೆಗೆ ಹಾಜರಾಗ್ತಾರಾ? ಓಕೆ, ಪ್ರತಿನಿಧಿ ನಾಗರಾಜ್ ಸಂಪರ್ಕದಲ್ಲಿದ್ದಾರೆ. ನಾಗರಾಜ್, ಈಗ ಪ್ರಶ್ನೆ ಹೇಳ್ತಾ ಇರ್ತಕ್ಕಂಥದ್ದು, ಇದು ವಿಚಾರಣೆಗೆ ಹಾಜರಾಗದೇ ಇರೋದಕ್ಕೆ ನೆಪನ ಅಥವಾ ವಿಚಾರಣೆಗೆ ಹಾಜರಾಗ್ತಾರಾ ಅಥವಾ ಕಾಲಾವಕಾಶ ತಗೊಂಡು ತಯಾರಾಗಿ ವಿಚಾರಣೆಗೆ ಹಾಜರಾಗ್ತಾರಾ? ಏನು ನಡೀತಾ ಇದೆ? ಟಿಕೆಟ್ ಯಾಕೆ ಪೋಸ್ಟ್ಪೋನ್ ಮಾಡ್ತಾ ಇದ್ದಾರೆ?
ಕೆಲವೊಂದು ಗೊಂದಲಗಳು ಈ ಒಂದು ಇದರಲ್ಲಿ ಉಟ್ಕೊಳ್ತಾ ಇರತಕ್ಕಂಥದ್ದು. ಶ್ರೀಲಕ್ಷ್ಮಿ, ಏನು ಪ್ರಮುಖವಾಗಿ ಏನು ನಮಗೆ ರಿಪಬ್ಲಿಕ್ ಕನ್ನಡಗೆ ಲಭ್ಯ ಆಗಿರ್ತಕ್ಕಂಥ ಟಿಕೆಟ್ ಪ್ರತಿ ಪ್ರಕಾರ ಅವರು 15ನೇ ತಾರೀಕು ಜರ್ಮನಿಯ ಮ್ಯುನಿಚ್ನಿಂದ ಹೊರಟು 16ನೇ ತಾರೀಕು ಕೆಂಪೇಗೌಡ ಅಂತಾರಾಷ್ಟ್ರೀಯ ವಿಮಾನ ನಿಲ್ದಾಣವನ್ನು ತಲುಪ್ತಾರೆ ಅಂತೇಳಿ ರಿಟರ್ನ್ ಟಿಕೆಟ್ ಬುಕ್ ಆಗಿರ್ತಕ್ಕಂಥದ್ದು. ಆದರೆ ಇಲ್ಲಿ ನಿನ್ನೆ ಅವರ ವಕೀಲರು SIT ಅಧಿಕಾರಿಗಳನ್ನು ಸಂಪರ್ಕ ಮಾಡಿದಾಗ 7 ದಿನಗಳ ಕಾಲಾವಕಾಶ ಕೊಡಿ ಸಾಕು ಅಂತಂತೇಳಿ ಒಂದು ಮನವಿಯನ್ನು ಮಾಡಿಕೊಂಡಿದ್ರು. ಇದಕ್ಕೂ ಅದಕ್ಕೂ ಅಜಗಜಾಂತರ ವ್ಯತ್ಯಾಸ ಇರೋದ್ರಿಂದ ಎಲ್ಲೋ ಒಂದು ಕಡೆ ಇವರು SIT ಅಧಿಕಾರಿಗಳನ್ನು ಮಿಸ್ಲೀಡ್ ಮಾಡ್ತಾ ಇದ್ದಾರಾ ಅಂತೇಳಿ ಒಂದು ಕಡೆ ಅನುಮಾನ ಇದ್ದರೆ, ಆದರೆ SIT ಅಧಿಕಾರಿಗಳು ನಿನ್ನೆ 7 ದಿನಗಳ ಕಾಲಾವಕಾಶವನ್ನು ಬಹಳ ಸ್ಪಷ್ಟವಾಗಿ ನಿರಾಕರಣೆ ಮಾಡಿರೋದ್ರಿಂದ ಮುಂದೆ ಇವರು ವಿಚಾರಣೆಗೆ ಏನು ಇವತ್ತು 2ನೇ ನೋಟಿಸ್ ಜಾರಿಯಾಗಿ ನಂತರ 3ನೇ ನೋಟಿಸ್ ಜಾರಿ ಆಯಿತು ಅಂದರೆ SIT ಅಧಿಕಾರಿಗಳು ಕಾನೂನಾತ್ಮಕವಾಗಿ ಅವರನ್ನು ಹೇಗೆ SITಗೆ ಕರೆಸಿಕೊಳ್ಳಬೇಕು ಅನ್ನೋದ್ರ ಬಗ್ಗೆ ಚಿಂತೆ ಮಾಡ್ತಾರೆ. ಮತ್ತು ಆ ಒಂದು ಪ್ರಕ್ರಿಯೆಗೆ ಚಾಲನೆಯನ್ನು ಕೊಡುವಂಥದ್ದು, ಅದು ರೆಡ್ ಕಾರ್ನರ್ ನೋಟಿಸ್ ಜಾರಿ ಮಾಡೋದಿರ್ಬೋದು ಅಥವಾ ಲುಕೌಟ್ ನೋಟಿಸನ್ನು ಮೊದಲಿಗೆ ಜಾರಿ ಮಾಡೋದಿರ್ಬೋದು. ಈ ಒಂದು ಅಂಶಗಳ ಮೇಲೆ SIT ಅಧಿಕಾರಿಗಳು ಗಮನ ಹರಿಸುವಂಥದ್ದು. ಆದರೆ ಇದಕ್ಕೆ ಅವಕಾಶ ಮಾಡಿಕೊಡ್ತಾರಾ ಅಥವಾ ಊಹಾಪೋಹಗಳಿಗೆ ಅವರೇ ವಿಚಾರಣೆಗೆ ಹಾಜರಾಗಿ ತೆರೆ ಎಳಿತಾರ ನೋಡಬೇಕಾಗಿರ್ತಕ್ಕಂಥದ್ದು. ಸದ್ಯಕ್ಕಂತೂ SIT ಅಧಿಕಾರಿಗಳು ಇವತ್ತು 2ನೇ ನೋಟಿಸ್ ಜಾರಿ ಮಾಡುವ ಸಾಧ್ಯತೆ ದಟ್ಟವಾಗಿರ್ತಕ್ಕಂಥದ್ದು. ಶ್ರೀಲಕ್ಷ್ಮಿ, ಥ್ಯಾಂಕ್ ಯು ನಾಗರಾಜ್ ಡೀಟೇಲ್ಸ್ಗಾಗಿ.